ನನಗೆ ನನ್ನ ಮೊದಲನೇ ವಿಡಿಯೋನ ಆ ಭಗವಂತನ ಆಶೀರ್ವಾದದ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಅಂತ ನಂಗೆ ಆಸೆ ಇತ್ತು. ನಮ್ಮ ಇಂಡಿಯಾದಲ್ಲಿರೋ ಅದೆಷ್ಟೋ ದೇವಸ್ಥಾನಗಳು ಸೈನ್ಸ್ ಸೆಂಟರ್ಗಳಾಗಿದ್ದವು ಅನ್ನೋದು ನಿಮಗೆ ಗೊತ್ತೇ ಇದೆ. ಕಾಶಿಯಲ್ಲಿ ಮರಣ ಹೊಂದಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಅರುಣಾಚಲ ಅಂತ ನೆನೆಸ್ಕೊಂಡ್ರೆ ಸಾಕು ನಿಮಗೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ. ಈ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ದೇವಾಲಯವನ್ನು ಸುಮಾರು 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಸ್ನೇಹಿತರೆ, ತಿರುವಣ್ಣಾಮಲೈ ದೇವಸ್ಥಾನದ ಮಹಾತ್ಮೆ ಒಂದು ಕಡೆ ಆದರೆ ಇಲ್ಲಿನ ಗಿರಿ ಪ್ರದಕ್ಷಿಣೆ ಇನ್ನೊಂದು ಮಹತ್ವದ್ದು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಏನಪ್ಪ ಬಿಳಿ ಶರ್ಟ್ ಹಾಕ್ಕೊಂಡು ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀರಾ? ನನಗೆ ನನ್ನ ಮೊದಲನೇ ವಿಡಿಯೋನ ಆ ಭಗವಂತನ ಆಶೀರ್ವಾದದ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಅಂತ ನಂಗೆ ಆಸೆ ಇತ್ತು. ಸೊ ಅದಕ್ಕೆ ಇವತ್ತು ನಾನು ದರ್ಶನ ಮಾಡಿ ನಿಮಗೂ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋ ಜಾಗ ತಿರುವಣ್ಣಾಮಲೈನ ಅರುಣಾಚಲ ಕ್ಷೇತ್ರ. ಇದೊಂದು ಶೈವ ಕ್ಷೇತ್ರ. ದಕ್ಷಿಣ ಭಾರತನ ಶಿವ ತತ್ವದ ಮೂಲ ಅಂತ ಹೇಳಲಾಗುತ್ತೆ. ಜಗತ್ತಿನ ಅತಿ ದೊಡ್ಡ ಶಿವ ಮಂದಿರ ಇರೋದು ನಮ್ಮ ದಕ್ಷಿಣ ಭಾರತದ ತಿರುವಣ್ಣಾಮಲೈನಲ್ಲಿ. ಇದನ್ನ ಅಣ್ಣಾಮಲೈ ದೇವಾಲಯ ಅಂತಲೂ ಕರೀತಾರೆ. ಪರಮಶಿವನ ಪರಮ ಪವಿತ್ರವಾದ ಕ್ಷೇತ್ರ, ರಮಣ ಮಹರ್ಷಿಗಳ ತಪೋಭೂಮಿ, ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿರುವ ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾಗಿರುವ ಪ್ರಮುಖ ಕ್ಷೇತ್ರ ಇದು. ನಮ್ಮ ಇಂಡಿಯಾದಲ್ಲಿರೋ ಅದೆಷ್ಟೋ ದೇವಸ್ಥಾನಗಳು ಸೈನ್ಸ್ ಸೆಂಟರ್ಗಳಾಗಿದ್ದವು ಅನ್ನೋದು ನಿಮಗೆ ಗೊತ್ತೇ ಇದೆ. ನಮ್ಮವರು ಬಹಳ ವರ್ಷಗಳ ಹಿಂದೆನೇ ಆ ಥರ ದೇವಸ್ಥಾನಗಳನ್ನ ಕಟ್ಟಿಸಿ ಅವುಗಳ ಹಿರಿಮೆನ ಹೆಚ್ಚಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡೋಕೆ ಒಳಗೋಗ್ತಾ ಇದ್ದಂಗೆ ನಮ್ಮ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಮಾಡರ್ನ್ ಸೈನ್ಸ್ ಪ್ರಕಾರ ಈ ಲಿಂಗವನ್ನು ಟೆಕ್ಸ್ಲಾ ಕಾಯಿಲಿಂದ ಮಾಡಲಾಗಿದೆ. ಕೇವಲ ಗಾಳಿಯ ಮೂಲಕ ಬೆಳಕಿನ ಉತ್ಪತ್ತಿ ಮಾಡುವ ಶಕ್ತಿ ಈ ಟೆಕ್ಸ್ಲಾ ಕಾಯಿಲ್ಗಿರುತ್ತೆ. ಪಂಚಭೂತ ತತ್ವದ ಆಧಾರದ ಮೇಲೆ ನಿರ್ಮಾಣವಾಗಿರುವ ಈ ದೇವಾಲಯದಲ್ಲಿ ಶಿವಲಿಂಗದ ಬಳಿ ಅತಿ ಹೆಚ್ಚು ಉಷ್ಣ ದಾಖಲಾಗುತ್ತದೆ. ಭೂತತ್ವಕ್ಕೆ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಸ್ಥಾನ, ಜಲತತ್ವಕ್ಕೆ ತಿರುವಣಕಾವಲ್ನಲ್ಲಿರುವ ಜಲಂಬಕೇಶ್ವರ ದೇವಸ್ಥಾನ, ಅಗ್ನಿ ತತ್ವಕ್ಕೆ ಅರುಣಾಚಲಂ ಅಂದರೆ ತಿರುವಣ್ಣಾಮಲೈನಲ್ಲಿರುವ ಅಣ್ಣಾಮಲಯಾರ್ ದೇವಸ್ಥಾನ, ವಾಯುತತ್ವಕ್ಕೆ ವಾಯುಲಿಂಗ ಎಂದು ಕರೆಯಲ್ಪಡುವ ಕಾಳಹಸ್ತಿಯಲ್ಲಿರುವ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನ, ಆಕಾಶ ತತ್ವಕ್ಕೆ ಚಿದಂಬರಂನಲ್ಲಿರುವ ತಿಲೈ ನಟರಾಜ ದೇವಸ್ಥಾನ. ಇನ್ನೂ ಸಾಕಷ್ಟು ವಿಷಯಗಳನ್ನ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಈಗ ಅರುಣಾಚಲ ಮಹಾತ್ಮೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪುರಾಣ ಕಥೆಗಳ ಪ್ರಕಾರ ಎರಡಿದೆ, ನಾನು ಅದರಲ್ಲಿ ಒಂದನ್ನು ಹೇಳ್ತೀನಿ. ಒಂದು ಸಲ ಕೈಲಾಸದಲ್ಲಿ ಪಾರ್ವತಿ ಶಿವನಿಗೆ ತಮಾಷೆ ಮಾಡೋಕೆ ಅಂತ ತನ್ನ 2 ಕೈಗಳಿಂದ ಶಿವನ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚುತ್ತಾಳೆ. ಮುಚ್ಚಿದ ತಕ್ಷಣ ಇಡೀ ಬ್ರಹ್ಮಾಂಡವೇ ಪೂರ್ತಿ ಕತ್ತಲಾಗ್ಬಿಡುತ್ತೆ. ಕತ್ತಲೆ ಆವರಿಸಿದ ನಂತರ ಜಗತ್ತಿನ ಉಳಿವಿಗಾಗಿ ಪಾರ್ವತಿ ದೇವಿಯು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾಳೆ. ಅವರ ತಪಸ್ಸಿಗೆ ಮೆಚ್ಚಿದ ಶಿವ ಇಲ್ಲಿ ಇರುವ ಅರುಣಾಚಲ ಬೆಟ್ಟದ ಮೇಲೆ ಪ್ರಜ್ವಲಿಸುವ ಬೆಳಕಿನ ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾನೆ. ಅಲ್ಲಿಗೆ ಲೋಕಕ್ಕೆ ಕವಿದಿದ್ದ ಕತ್ತಲೆ ದೂರವಾಗಿ ಜಗತ್ತು ಮತ್ತೆ ಯಥಾಸ್ಥಿತಿಗೆ ಬರುತ್ತದೆ. ಶಿವ ಪಾರ್ವತಿ ದೇವಿಯೊಂದಿಗೆ ಐಕ್ಯವಾಗಿ ಅರ್ಧನಾರೀಶ್ವರ ಎಂದು ಹೆಸರು ಪಡೆಯುತ್ತಾನೆ. ಕಾಶಿಯಲ್ಲಿ ಮರಣ ಹೊಂದಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಅರುಣಾಚಲ ಅಂತ ನೆನೆಸ್ಕೊಂಡ್ರೆ ಸಾಕು ನಿಮಗೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ. ಋಣಂ ಅಂದರೆ ಪಾಪಗಳನ್ನು ಪರಿಹರಿಸುವ ಅಂತ. ಆಚಲಂ ಅಂದರೆ ಬೆಟ್ಟ, ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಇದನ್ನ ಅರುಣಾಚಲ ಬೆಟ್ಟ ಅಂತ ಕರೀತಾರೆ. ಈ ಅರುಣಾಚಲ ಬೆಟ್ಟದ ದರ್ಶನದಿಂದಲೇ ನಿಮಗೆಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ಪ್ರಧಾನ ಶಿವಲಿಂಗವನ್ನು ಅಣ್ಣಾಮಲಯಾರ್ ಅಂತ ಕರೀತಾರೆ. ಟೆಂಪಲ್ ನಿಮಗೆ ಮಾರ್ನಿಂಗ್ 5 to 12:30ವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 4:30ಇಂದ 9 o'clockವರೆಗೂ ಓಪನ್ ಇರುತ್ತೆ. ಇಲ್ಲಿ ಸಿಗೋ ಪ್ರಸಾದ ಸ್ವೀಟ್ ಪೊಂಗಲ್ಲು, ಪುಳಿಯೋಗರೆ, ಲಾಡನ್ನು ಮಾತ್ರ ಮಿಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನಡೆಯುವ ಪೂಜಾ ವಿಧಾನಗಳು ಗೌತಮ ಮಹರ್ಷಿಗಳು ಹೇಳಿದ ಹಾಗೆ ಈಗಲೂ ನಡೀತಾ ಇದೆ. ಇದನ್ನು ಅರುಣಾಚಲ ಮಾಧ್ಯಮದಲ್ಲಿ ಬರೆಯಲಾಗಿದೆ. ಈ ದೇವಸ್ಥಾನದಲ್ಲಿ ಪೂರ್ವಕ್ಕೆ ರಾಜಗೋಪುರ ಇದೆ.
ಇದು 216 ಅಡಿ ಎತ್ತರದ ರಾಜಗೋಪುರ. ಇದರಲ್ಲಿ 11 ಅಂತಸ್ತುಗಳಿದೆ. ಇಂಡಿಯಾದ ಅತಿ ದೊಡ್ಡ ಟೆಂಪಲ್ ಟವರ್ಗಳಲ್ಲಿ ಮೊದಲನೆಯದು ತಮಿಳುನಾಡಲ್ಲಿರುವ ಶ್ರೀರಂಗಂನ ರಂಗನಾಥ ಸ್ವಾಮಿ ಟೆಂಪಲ್. ಇದು 73 ಮೀಟರ್ ಅಂದರೆ 239 ಅಡಿ ಎತ್ತರವಿದೆ. ಎರಡನೆಯದು ನಮ್ಮ ಕರ್ನಾಟಕದ ಮುರುಡೇಶ್ವರ ಟೆಂಪಲ್. ಇದು 72.4 ಮೀಟರ್ ಅಂದರೆ 237.5 ಅಡಿ ಎತ್ತರವಿದೆ. ಮೂರನೇದು ನಾವೀಗ ನೋಡ್ತಾ ಇರೋ ತಿರುವಣ್ಣಾಮಲೈನ ರಾಜಗೋಪುರ. ಇದು 66 ಮೀಟರ್ ಅಂದರೆ 216 ಅಡಿ ಎತ್ತರವಿದೆ. ಈ ಬೃಹತ್ ಗೋಪುರಗಳನ್ನು ವಿಜಯನಗರದ ನಮ್ಮ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತದೆ. ಈ ಟೆಂಪಲ್ ಟೋಟಲ್ 25 ಎಕರೆ ಇದೆ. ಈ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ದೇವಾಲಯವನ್ನು ಸುಮಾರು 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ 12 ಗೋಪುರಗಳು ಇದೆ. ಇಲ್ಲಿಗೆ ಹುಣ್ಣಿಮೆಯ ದಿನ ಸೋಮವಾರ ಮತ್ತು ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ ದೇವರ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಸಾಕಷ್ಟು ಬೇರೆ ದೇವಸ್ಥಾನಗಳು ಇವೆ. ಸುಬ್ರಹ್ಮಣ್ಯ, ವಿನಾಯಕ, ಪಾರ್ವತಿ, ನಂದಿ, ಹೀಗೆ ಸಾಕಷ್ಟು ದೇವಸ್ಥಾನಗಳು ನಿಮ್ಗೆ ಸಿಗ್ತವೆ. ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಈ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇರಲ್ಲ. ನೀವೇ ಡೈರೆಕ್ಟಾಗಿ ಬಂದು ಆದರೆ ಇಲ್ಲಿನ ಗಿರಿ ಪ್ರದಕ್ಷಿಣೆ ಇನ್ನೊಂದು ಮಹತ್ವದ್ದು. ಆ ಎರಡನ್ನೂ ನಾನು ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅಂದರೆ ಅದು ತುಂಬ ಉದ್ದ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಗಿರಿ ಪ್ರದಕ್ಷಿಣೆ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಾನು ಆದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.